ಮಾಡ್ತಾ ಇರ್ತೀರಾ. ಆ್ಯಂಡ್ ನಾವು ಟೀ ಕಾಫಿ ಜಾಸ್ತಿ ಕುಡಿತಾ ಇರ್ತೀರಲ್ವಾ, ಅವೆಲ್ಲ ಕಮ್ಮಿ ಮಾಡಿ ನಿಮಗೆ ಫ್ಯಾಟ್ ಲಾಸ್ ಮಾಡೋಕ್ಕೆ ಗ್ರೀನ್ ಟೀ ತುಂಬ ಹೆಲ್ಪ್ ಮಾಡುತ್ತೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಕನಸು ಏನಾಗಿರುತ್ತಂದರೆ ಒಂದು ಬ್ರ್ಯಾಂಡ್ ಪ್ರಮೋಷನ್ ಬರಬೇಕು. ಆ್ಯಂಡ್ ಪ್ರೌಡ್ ಆಗುತ್ತೆ ಇರಲಿ, ಯಾಕಂದರೆ ಪ್ರತಿಯೊಬ್ಬ ಬಾಡಿ ಬಿಲ್ಡರ್ನ ಕನಸಿರೋದು ಅದೇ ಅಲ್ವಾ, ಒಂದು ಪ್ರಮೋಷನ್ ಬರಬೇಕು, ಏನಾದರೂ ಬರಬೇಕು ಅಂತ ಯೋಚನೆ ಇರುತ್ತಲ್ವ. ಅದಕ್ಕೋಸ್ಕರ ಬಂದಿದೆ. ಇವಾಗ ಹೋಗಿ ತಗೊಂಡು ನಿಮ್ಮ ಮುಂದೆ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಏನಂದರೆ ಪ್ರಮೋಷನ್ ಮಾಡಬೇಕಾಗಿದೆ. ಯಾವುದಂದರೆ ಕ್ರಿಯೇಟಿನ್ ಮಲ್ಟಿವಿಟಾಮಿನ್ ಎಲ್ಲ ಇದೆ. ಅದನ್ನು ತೊಗೋಬೇಕು. ನಾನು ಹೋಗ್ಬಿಟ್ಟು ಇವಾಗ ಒಂದು ಜಾಗಕ್ಕೆ ಬಂದು ಕೊಡ್ತಾರೆ, ತೊಗೋಬೇಕು. ತೊಗೊಂಡಾದಮೇಲೆ ನಿಮ್ಮ ಮುಂದೆ ಆದಷ್ಟು ಬೇಗ ಅನ್ಬಾಕ್ಸಿಂಗ್ ಮಾಡ್ತೀನಿ. ನಾನು ಯಾವ ಬ್ರ್ಯಾಂಡ್ ತಗೊಂಡು ವರ್ಕೌಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಅದರಲ್ಲಿ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ರೆಡಿ? ಆಲ್ಮೋಸ್ಟ್ ನಾನು ಎಲ್ಲ ಯೂಸ್ ಮಾಡ್ತಿದ್ದೀನಿ. ಆಲ್ರೆಡಿ ಬಾಕ್ಸ್ ಎಲ್ಲ ಓಪನ್ ಮಾಡಿದ್ದೀನಿ. ಆ್ಯಂಡ್ ಮೇಲೆ ಒಂದೊಂದಾಗಿ ತೋರಿಸ್ತೀನಿ, ಓಕೆನಾ? ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಕನಸು ಏನಾಗಿರುತ್ತಂದರೆ ಒಂದು ಬ್ರ್ಯಾಂಡ್ ಪ್ರಮೋಷನ್ ಬರಬೇಕು. ಆ್ಯಂಡ್ ಯಾವುದಾದ್ರು ಒಂದು ಪ್ರಮೋಷನ್ ಬರಬೇಕು ಅಂತಲೇ ಅವ್ನು ಕೂತ್ಕೊಂಡಿರ್ತಾನೆ, ಕೆಲಸ ಮಾಡ್ತಿರ್ತಾನೆ, ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇರ್ತಾನೆ. ಬಟ್ ಇನ್ನೊಂದೇನು ಗೊತ್ತಾ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ನನಗೆ ಬಂದಿರೋದು ತುಂಬ ಖುಷಿ ಇದೆ. ಆ್ಯಂಡ್ ಆ ಬ್ರ್ಯಾಂಡಿಂದ ನನಗೆ ಎಷ್ಟು ಅಮೌಂಟ್ ಬಂತು, ಆ್ಯಂಡ್ ನನಗೆ ಯಾವ್ಯಾವ ಬ್ರ್ಯಾಂಡು ಏನೇನಿದ್ದಾವೆ ಆ ಪ್ರಾಡಕ್ಟು ಎಲ್ಲ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಜೆನ್ಯೂನ್ ರೀಸನ್ ಹೇಳ್ತೀನಿ. ನಾನು ಅದನ್ನು 1 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ಅದು ನನಗೆ ರಿಸಲ್ಟ್ ಬಂದಿದೆ. ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ನೀವು ಯೂಸ್ ಮಾಡ್ಬೋದು. ಅದು ಯಾವ ಗ್ರೀನ್ ಟೀ, ಮಲ್ಟಿವಿಟಾಮಿನ್ ಆ್ಯಂಡ್ ಇಂಪ್ರೂವ್ಡ್ ಏಜ್ ಆ್ಯಂಡ್ ಮತ್ತು ಹೇರ್ ಆ್ಯಂಡ್ ನೇಲ್ಸ್ ಆ್ಯಂಡ್ ಪ್ಯೂರ್ ಸ್ಲೀಪ್ ಆ್ಯಂಡ್ ಲಾಸ್ಟ್ ಒನ್ ಕ್ರಿಯೇಟಿನ್. ನನಗೆ ಇಷ್ಟು ಬ್ರ್ಯಾಂಡುಗಳು, ನನಗೆ ಇಷ್ಟು ಪ್ರಾಡಕ್ಟ್ ಬಂದಿದೆ. ಆ್ಯಂಡ್ ಇವು ಯಾಕೆ ತೊಗೋಬೇಕು, ತೊಗೊಂಡ್ರಿಂದ ನಮಗೇನಾದ್ರು ಯೂಸ್ ಇದೆಯಾ? ತುಂಬ ಯೂಸ್ ಇದೆ. ಇದನ್ನು ತೊಗೊಳೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಯೂಸ್ ಇದೆ. ಯಾಕಂದರೆ ನಾನು ತೊಗೋತಾ ಇದ್ದೀನಿ. ನನ್ನ ಹೇರ್ಸ್ ಚೆನ್ನಾಗಿದೆ ಅಂದರೆ ಇಲ್ಲಿದೆ ನೋಡಿ, ಇಲ್ಲಿದೆ. ಹೇರ್ ಆ್ಯಂಡ್ ನೇಲ್ಸ್ ಚೆನ್ನಾಗಿರಬೇಕು ಅಂತ ತಲೆಯಲ್ಲಿದ್ದರೆ ಈ ಪ್ರಾಡಕ್ಟ್ನ ತೊಗೋಬೋದು. ಆ್ಯಂಡ್ ನನಗೆ ಕರೆಕ್ಟಾಗಿ ನಿದ್ದೆ ಆಗಲ್ಲ ಅಂದರೆ ಇಲ್ಲಿದೆ ನೋಡಿ, ಪ್ಯೂರ್ ಸ್ಲೀಪ್ ಅಂತ ಇದೆ. ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನನಗೆ ವರ್ಕೌಟ್ ಮಾಡ್ತೀನಿ ಡೈಲಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ನನಗೆ ಸ್ಟ್ರೆಂತ್ ಗೇನ್ ಆಗಬೇಕು ಅಂದರೆ ಇಲ್ಲಿದೆ ನೋಡಿ, ಸ್ಟ್ರೆಂತ್ ಆ್ಯಂಡ್ ಇಮ್ಯುನಿಟಿ. ಇದು ಇನ್ಕ್ರೀಸ್ ಮಾಡುತ್ತೆ ನಿಮ್ಮ ಏನಂದರೆ ಕ್ರಿಯೇಟಿನ್. ತುಂಬ ಜನರಿಗೆ ಡೌಟ್ ಇದೆ, ನಾನು ಯಾವ ಕ್ರಿಯೇಟಿನ್ ಯೂಸ್ ಮಾಡ್ತೀನಿ ಅಂತ. ನಾನು ಕ್ರಿಯೇಟಿನ್ ಅವರು ಕಳಿಸ್ದಾಗಿಂದ ಇದನ್ನು ಯೂಸ್ ಮಾಡ್ತಿದ್ದೀನಿ. ನನಗೆ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ. ಇದರಲ್ಲಿ ತುಂಬ ಫ್ಲೇವರ್ಸ್ ಇದೆ. ಆ್ಯಂಡ್ ಕ್ರಿಯೇಟಿನ್ ಯೂಸ್ ಮಾಡೋದ್ರಿಂದ ನಮ್ಗೆ ಏನು ಪ್ರಯೋಜನ ಅಂದರೆ, ಕ್ರಿಯೇಟಿನ್ ಇಸ್ ಜಸ್ಟ್ ನಮಗೆ ಸ್ಟ್ರೆಂತ್ ಕೊಡುತ್ತೆ ಆ್ಯಂಡ್ ಮಸಲ್ ಮಾಸ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ತುಂಬ ನಮಗೆ ಇನ್ನೂ ವರ್ಕೌಟ್ ಮಾಡೋಕ್ಕೆ ಇನ್ನೂ ಸಪೋರ್ಟ್ ಮಾಡುತ್ತೆ ಕ್ರಿಯೇಟಿನು. ಆ್ಯಂಡ್ ಇನ್ನೊಂದೇನೆಂದರೆ, ತುಂಬ ಜನ ಫ್ಯಾಟ್ ಲಾಸ್ ಮಾಡಬೇಕು ಎಲ್ಲ ಮಾಡ್ತಿರ್ತೀರ. ಆ್ಯಂಡ್ ಅದೇ ಥರ ನೀವು ವರ್ಕೌಟು ಮಾಡ್ತಿರ್ತೀರ, ಡಯಟು ಫಾಲೋ ಮಾಡ್ತಾ ಇರ್ತೀರ. ಆ್ಯಂಡ್ ನಾವು ಟೀ ಕಾಫಿ ಜಾಸ್ತಿ ಕುಡಿತಾ ಇರ್ತೀರಲ್ವ, ಅವೆಲ್ಲ ಕಮ್ಮಿ ಮಾಡಿ ನಿಮಗೆ ಫ್ಯಾಟ್ ಲಾಸ್ ಮಾಡೋಕ್ಕೆ ಗ್ರೀನ್ ಟೀ ತುಂಬ ಹೆಲ್ಪ್ ಮಾಡುತ್ತೆ. ದಿನಕ್ಕೆ 2ರಿಂದ 3 ಟೈಮ್ ನೀವು ಗ್ರೀನ್ ಟೀ ಕುಡಿದ್ರೆ ನಿಮ್ಮ ಪಕ್ಕ 100% ಹೇಳ್ತಾ ಇದ್ದೀನಿ, ಫ್ಯಾಟ್ ಲಾಸ್ ಆಗೇ ಆಗುತ್ತೆ. ಗ್ರೀನ್ ಟೀ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ. ಆ್ಯಂಡ್ ಮಾರ್ನಿಂಗು ಆ್ಯಂಡ್ 4 ಗಂಟೆ ಮೀನ್ಸ್ ನಾವು 5 o'clock 4 o'clock ಆವಾಗ ಟೋಟಲಿ 2 ಟೈಮು ನಾನು ಗ್ರೀನ್ ಟೀ ಕುಡಿತೀನಿ. 1 ಟೈಮ್ ಬ್ಲ್ಯಾಕ್ ಕಾಫಿ ಕುಡಿತೀನಿ. ನಿಮಗೆ ಫ್ಯಾಟ್ ಲಾಸ್ ಆಗಬೇಕು ಅಂದರೆ ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ ಈಸ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಗ್ರೀನ್ ಟೀ. ಇದರಲ್ಲಿ ತುಂಬ ಥರ ಫ್ಲೇವರ್ಸ್ ಇದೆ. ನಿಮಗೆಲ್ಲ ಈ ಪ್ರಾಡಕ್ಟ್ ನಿಮ್ಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದೊಂದಾಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಏನೇನು ಕಮ್ಮಿ ಇದೆಯೋ ಬಾಡಿಗೆ, ಯಾವುದ್ಯಾವ್ದು ಪ್ರಾಡಕ್ಟ್ ಬೇಕು. ಆ್ಯಂಡ್ ಹೇರ್ ಫಾಲ್ ಆಗೋರಿಗೆ ಹೇರ್ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಸರಿಯಾಗಿ ನಿದ್ದೆ ಬರದೇ ಇರೋರನ್ನ ನಿದ್ದೆ ಬರಬೇಕು ಅಂದರೆ ಪ್ಯೂರ್ ಸ್ಲೀಪ್ ಅಂತ ಪ್ರಾಡಕ್ಟ್ ಇದೆ ನೋಡಿ, ಇದು ಗಮ್ಮೀಸ್, ಇದು ಯೂಸ್ ಮಾಡಿ. ಆ್ಯಂಡ್ ತುಂಬ ಥರದ
ಇಲ್ಲೆಲ್ಲ ಪ್ರಾಡಕ್ಟ್ಸ್ ಇದೆ. ನಿಮಗೆ ಯಾವ್ದು ಬೇಕು ಅದನ್ನು ನೀವು ಆರ್ಡರ್ ಮಾಡಿ. ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಈ 3 ವೆಬ್ಸೈಟಲ್ಲಿ ಈ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ನೀವು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿಬಿಟ್ಟೆ ನಾನು ಹೇಳ್ತಿರೋದು. ಆ್ಯಂಡ್ ಇವೆಲ್ಲ ಪ್ರಾಡಕ್ಟು ಸರ್ಟಿಫೈ ಆಗಿದೆ. ವಿತೌಟ್ ಸರ್ಟಿಫೈ ನಾನು ಯಾವ ಬ್ರ್ಯಾಂಡು ಪ್ರಮೋಷನ್ ಮಾಡಲ್ಲ, ಏನು ಮಾಡಲ್ಲ. ಫಸ್ಟ್ ನಾನು ತೊಗೊಳ್ಳೋದೇನೆಂದರೆ, ಯೋಚನೆ ಮಾಡೋದೇನೆಂದರೆ ಫಸ್ಟ್ ಸರ್ಟಿಫೈ ಆಗಿದೆಯಾ, ಅದು ಎಲ್ಲ ಲ್ಯಾಬ್ ಟೆಸ್ಟ್ ಆಗಿದೆಯಾ ಅಂತ ನೋಡಿಬಿಟ್ಟೆ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡೋದು. ಸುಮ್ಮನೆ ಯಾರೋ ಕೊಡ್ತಾರೆ ಅಂತ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಅದನ್ನು ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಆ ಥರದ್ದೆಲ್ಲ ಸರ್ಟಿಫೈ ಆಗಿದೆ ಅಂತ ನೋಡ್ತೀನಿ. ಆಮೇಲೆ ನಾನು ಯೂಸ್ ಮಾಡ್ತೀನಿ. ಅದು ಚೆನ್ನಾಗಿ ನನ್ನ ರಿಸಲ್ಟ್ ಬಂದರೆ ಮಾತ್ರ ನಿಮ್ಮನ್ನು ಯೂಸ್ ಮಾಡಿ ಅಂತ ನಾನು ಹೇಳೋದು. ಸುಮ್ಮನೆ ಕಾಟಾಚಾರಕ್ಕೆ ಆ್ಯಂಡ್ ಅವ್ರು ದುಡ್ಡು ಕೊಡ್ತಾರೆ ಅಂತ, ಅವ್ರು ಪ್ರಾಡಕ್ಟ್ ಕೊಡ್ತಾರೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, ನಿಮಗೆ ಈ ಪ್ರಾಡಕ್ಟ್ ತುಂಬ ಯೂಸ್ಫುಲ್ ಇದೆ, ತಗೊಳ್ಳಿ. ನಾನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲೋ ದುಡ್ಡನ್ನ ವೇಸ್ಟ್ ಮಾಡ್ತೀವಿ, ಕುಡಿಯೋದಕ್ಕೆ, ಸಿಗರೇಟು, ಎಣ್ಣೆ, ಅವಕ್ಕೆಲ್ಲ ವೇಸ್ಟ್ ಮಾಡ್ತೀವಲ್ಲ ದುಡ್ಡು. ಇಲ್ಲಿ ಈ ಥರ ಪ್ರಾಡಕ್ಟ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ತುಂಬ ಯೂಸ್ಫುಲ್ ಇದೆ. ಈ ಪ್ರಾಡಕ್ಟ್ನ ನೀವು ತಗೊಳ್ಳಿ. ಸನ್ಮಾರ್ಗ್ ಅನ್ನೋದು ಒಂದು ಸಪ್ಲಿಮೆಂಟ್ ಆ್ಯಂಡ್ ನ್ಯೂಟ್ರಿಷನ್ ಕಂಪನಿ ಆ್ಯಂಡ್ ಬ್ರ್ಯಾಂಡ್ ಇದೆ. ಅದರಲ್ಲಿ ಏನು ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಿದ್ದಾರೆ ಅಂದರೆ, ಎಲ್ಲ ಹೆಲ್ತ್ಗೆ ಬೇಕಾಗಿರುವಂಥದ್ದು ಆ್ಯಂಡ್ ಫಿಟ್ನೆಸ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ನ ನನಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ನಾನು ಅದನ್ನು ಯೂಸ್ ಕೂಡ ಮಾಡ್ತಿದ್ದೀನಿ. ನೀವು ಯೂಸ್ ಮಾಡಿ. ಆ್ಯಂಡ್ ಇನ್ನೊಂದು ಏನಂದರೆ, ಇಲ್ಲಿರೋ ಯಾವ್ಯಾವ ಪ್ರಾಡಕ್ಟ್ ಅಂತ ತೋರಿಸ್ತೀನಿ. ಫಸ್ಟ್ ನೋಡಿ. ಫಸ್ಟ್ ಪ್ರಾಡಕ್ಟ್ ಈಸ್ ಮೋನೋಹೈಡ್ರೇಟ್ ಕ್ರಿಯೇಟ್. ನೆಕ್ಸ್ಟ್ ಒನ್ ಈಸ್, ನನಗೆ ಸರಿಯಾಗಿ ನಿದ್ದೆ ಬರಲ್ಲ, ನೈಟು ನನಗೆ ಒಂಥರ ಆಗ್ತಿದೆ. ಈ ಏಜಲ್ಲಿ ಬರಲ್ಲ ಬಿಡಿ, ಫಸ್ಟ್ ಆಫ್ ಆಲ್. ಆ್ಯಂಡ್ ನನಗೆ ಸರಿಯಾಗಿ ನಿದ್ದೆ ಬರಬೇಕು ಅಂದರೆ ಈ ಪ್ರಾಡಕ್ಟ್ನ ನೀವು ಚೂಸ್ ಮಾಡ್ಬೋದು ಕರೆಕ್ಟಾಗಿ. ಇದು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಸರಿಯಾಗಿರಲ್ಲ, ಒಂಥರ ಹಾಳಾಗಿಬಿಟ್ಟಿರುತ್ತೆ, ಏನೇನೋ ತಿಂತಿರ್ತೀರ. ಅದನ್ನು ಇಂಪ್ರೂವ್ ಆಗೋಕ್ಕೆ ಈ ಪ್ರಾಡಕ್ಟ್ ನೀವು ಯೂಸ್ ಮಾಡ್ಬೋದು. ಥರ್ಡ್ ಪ್ರಾಡಕ್ಟ್ ಈಸ್ ಹೆಲ್ತಿ ಹೇರ್ ಆ್ಯಂಡ್ ನೇಲ್ಸ್. ನಮ್ಮ ಹೇರ್ ಕೇರ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ನಾವೆಲ್ಲೆಲ್ಲೋ ದುಡ್ಡು ವೇಸ್ಟ್ ಮಾಡ್ತೀವಿ, ನಮ್ಮ ಹೇರು ಚೆನ್ನಾಗಿರ್ಬೇಕಲ್ವಾ. ನಾವು ಬಾಣಲಿ ಹಾಕ್ಬಿಟ್ರೆ ಬೇಗ, ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಹೆಲ್ತಿ ಹೇರ್ ಇರಬೇಕು ಆ್ಯಂಡ್ ನೇಲ್ಸ್ ಇರಬೇಕು ಅಂದರೆ ಈ ಪ್ರಾಡಕ್ಟನ್ನ ನೀವು ಚೂಸ್ ಮಾಡ್ಬೋದು. ಫಸ್ಟ್ ಒನ್ ಈಸ್ ಗ್ರೀನ್ ಟೀ. ಗ್ರೀನ್ ಟೀ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ, ಟೀ ಇವೆಲ್ಲ ಕುಡಿಯೋದು ಬಿಟ್ಟು ಫಸ್ಟ್ ಗ್ರೀನ್ ಟೀ ಕುಡಿದ್ರೆ ನೀವು ಚೆನ್ನಾಗಿ ಫ್ಯಾಟ್ ಲಾಸ್ ಮಾಡ್ತೀರಾ, ಚೆನ್ನಾಗಿ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗುತ್ತೆ ಆ್ಯಂಡ್ ನಿಮ್ಮ ಬಾಡಿಯಲ್ಲಿರೋ ಅನ್ವಾಂಟೆಡ್ ಫ್ಯಾಟ್ ಎಲ್ಲ ಕಮ್ಮಿ ಆಗುತ್ತೆ. ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಡೈಲಿ ವರ್ಕೌಟ್ ಮಾಡ್ತೀನಿ, ನನಗೆ ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ಬೇಕು ಅನ್ನೋರು ಈ ಪ್ರಾಡಕ್ಟ್ನ ಚೂಸ್ ಮಾಡ್ಬೋದು. ಆ್ಯಂಡ್ ಗಾಯ್ಸ್, ನೋಡಿದ್ರಲ್ಲ ಇಷ್ಟೊತ್ತು, ಈ ಪ್ರಾಡಕ್ಟು ಪ್ರತಿಯೊಂದು ನಮ್ಮ ಬಾಡಿಗೆ, ನಮ್ಮ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟು. ನೀವು ಇದನ್ನು ಯೂಸ್ ಮಾಡಿ. ಆ್ಯಂಡ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡಿಬಿಟ್ಟೆ ನಿಮ್ಗೆ ಹೇಳ್ತಾ ಇರೋದು. ಆ್ಯಂಡ್ ನೀವು ಯೂಸ್ ಮಾಡಿ ಆ್ಯಂಡ್ ನಿಮ್ಮ ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ. ನನಗಿದು ಬಂದಿರೋ ಬ್ರ್ಯಾಂಡು ಪ್ರಮೋಷನ್ನು ಅಂದರೆ ಅದು ಸೈಡಿಗಿಡಿ, ಫಸ್ಟ್ ಅದು ಸೆಕೆಂಡರಿ. ಅದು ನನ್ನ ಕನಸು. ಆ್ಯಂಡ್ ಯಾವುದಾದ್ರು ಒಂದು ಪ್ರಾಡಕ್ಟ್ ಬಂದಿರುತ್ತೆ ಅದಲ್ಲ. ಆ್ಯಂಡ್ ನಮಗೆ ಹೆಲ್ತ್ಗೆ ಏನು ಇಂಪಾರ್ಟೆಂಟ್ ಅಲ್ಲ ಅದು ಬಂದಿದೆಯಲ್ಲ, ಅದು ಇಂಪಾರ್ಟೆಂಟು. ಆ್ಯಂಡ್ ಇನ್ನೊಂದೇನೆಂದರೆ, ಈ ಬ್ರ್ಯಾಂಡಿಂದ ನನಗೆ ಅಷ್ಟು ಲಕ್ಷ ಏನೂ ಸಿಕ್ಕಿಲ್ಲ. ಆ್ಯಂಡ್ ಇದೆಲ್ಲ ನನಗೆ ಬಂದಿರೋ ಪ್ರಮೋಷನ್ನು ನನಗೇನು ಲಕ್ಷ ಸಾವಿರಗಟ್ಟಲೆ ದುಡ್ಡು ಕೊಟ್ಟಿಲ್ಲ. ನನಗೆ ಈ ವಸ್ತುನ ಕಳಿಸಿದ್ದಾರೆ, ಈ ಪ್ರಾಡಕ್ಟ್ನ ನನಗೆ ಕಳಿಸಿದ್ದಾರೆ. ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗಿದೆ, ಅದು ನಿಮಗೆ ಹೇಳ್ತಿದ್ದೀನಿ. ಆ್ಯಂಡ್ ಈ ಒಳ್ಳೆ ಪ್ರಾಡಕ್ಟ್ನ 4 ಜನರಿಗೆ ನಾನು ಚೆನ್ನಾಗಿದೆಯಪ್ಪ ಅಂತ ಹೇಳ್ತಿದ್ದೀನಿ ಅಂದರೆ ಅದು ನಾನು ಯೂಸ್ ಮಾಡ್ತಿದ್ದೀನಿ ಫಸ್ಟು. ಅದು ನಮ್ಮ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟು. ನೀವು ಯೂಸ್ ಮಾಡಿ, ನಾನು ಯೂಸ್ ಮಾಡ್ತೀನಿ. ಓಕೆನಾ? ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪ್ರತಿಯೊಬ್ಬ ಕ್ರಿಯೇಟರ್ನ ಕನಸಾಗಿರುತ್ತೆ ಒಂದು ಪ್ರಮೋಷನ್ ಬರಬೇಕು ಅಂತ. ನಾನು ಪ್ರಮೋಷನ್ ಬರಲಿ, ಬಟ್ ಅದನ್ನು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಂದರೆ ನಾನು ಫಸ್ಟ್ ಯೂಸ್ ಮಾಡ್ತೀನಿ. ಅದು ನನ್ನ ರಿಸಲ್ಟ್ ಬಂದರೆ ಮಾತ್ರ ನಿಮಗೆ ಹೇಳೋದು. ಸುಮ್ಮನೆ ರಿಸಲ್ಟ್ ಬರದೇ ಇದ್ದರೆ ನಾನು ಆ ಪ್ರಾಡಕ್ಟ್ ಯೂಸ್ ಮಾಡೋದಿಲ್ಲ. ಅದು ಅವ್ರಿಗೆ ವಾಪಸ್ ಕಳಿಸ್ಬಿಡೋ ಕೆಪಾಸಿಟಿ ನನಗಿದೆ. ಆ್ಯಂಡ್ ಬೇಡ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಗಾಯ್ಸ್, ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ. ಸ್ಟೇ ಫಿಟ್, ಸ್ಟೇ ಪಾಸಿಟಿವ್.